ಮಹಾಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಅವರ ಪದತಲದಲ್ಲಿ ಹಣೆ ಹಚ್ಚಿ ಸರ್ವಾರ್ಪಣಾ ಭಾವದಿಂದ ಅವರ ಆಶೀರ್ವಾದ ಬೇಡುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದ, ಅವರು ತೋರಿರುವ ಈ ಒಂದು ನಮ್ಮ ಕುರಿತ ಅನುಗ್ರಹ, ಇವುಗಳನ್ನೆಲ್ಲ ಹೃದಯದಲ್ಲಿ ಧಾರಣೆ ಮಾಡಿ ಅದನ್ನು ಅವರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸಿ ನಮ್ಮನ್ನು ನಡೀಲಿಕ್ಕೆ ಅವರೇ ನಮಗೆ ಚೇತನದಾಯಕವಾಗಿ ನಮ್ಮ ಜೊತೆಗಿರಬೇಕು ಅಂತ ಪ್ರಾರ್ಥಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಪರಮ ಪೂಜ್ಯರ ಮುಂದೆ ಮಾತಾಡುವುದು ಅಂತಂದರೆ, ಯಕ್ಷನ ಮುಂದೆ ಅಗ್ನಿ ಮತ್ತು ವಾಯು ಭಾರಿ ಆರ್ಭಟದಲ್ಲಿ ಹೋಗಿ ಗಪ್ ಚಿಪ್ಪಾಗಿ ಬಿಟ್ರಂತಲ್ಲ, ಹಾಗೆ ನನಗೆ ಏನೂ ತೋಚುತ್ತಿಲ್ಲ. ಆದರೆ ವಾಸ್ತವಿಕ ಅಪ್ಪನ ವೇದಿಕೆಯಲ್ಲಿ ನಾನು ಮಾತಾಡಿದ್ದೇ ಇಲ್ಲ. ಪೂಜ್ಯರ ಆದೇಶ, ನಾನು ಉದ್ದಟತನ ಆಗಬಾರ್ದು ಅಂತ ಅಷ್ಟೇ ನಿಂತಿದ್ದೇನೆ. ಕಳೆದ 5 ವರ್ಷಗಳಿಂದ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಒಂದು ಸ್ಥಾಪನೆ ಆಗಿ 80ರ ಸಂಭ್ರಮ ಕಾರ್ಯಕ್ರಮವನ್ನು ನಾವು 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಅಪ್ಪನ ಉಪಸ್ಥಿತಿಯಲ್ಲಿ ಮಾಡಿದ ನಂತರ, ಅಪ್ಪನ ಜೊತೆಗೆ 80ರಿಂದ 85ರವರೆಗೆ ಅಪ್ಪನ ಉಪಸ್ಥಿತಿಯಲ್ಲೂ ಕಾರ್ಯಕ್ರಮ ಮಾಡ್ತಾ, ಅವರ ದೇಹಾಂತ್ಯ ಆದ ಬಳಿಕ 5 ವರ್ಷ ನಾವು ಬೇರೆ ಬೇರೆ ಅವರ ನೆನಪಿನಲ್ಲಿ ಒಂದಿಷ್ಟು ವಿದ್ವಾಂಸರ ಪುರಸ್ಕಾರ, ಒಳ್ಳೊಳ್ಳೆಯ ಅಭೂತಪೂರ್ವ ಅನ್ನಿಸುವಂತಹ ವಿಶೇಷ ವಿದ್ವಾಂಸರನ್ನು ಕರೆದು ಮಾತನಾಡಿಸೋದು, ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೆವು ಅವರು ಕಾಲವಾದ ಮೇಲೆ. ಆದರೆ ಕಳೆದ 2 ವರ್ಷಗಳ ಹಿಂದೆ ಒಂದು ದೀಪಾವಳಿಯ ಸ್ನಾನದ ನಂತರದ ಮರುದಿನ ನಾನು ಕೂತಿದ್ದೇನೆ. ದೀಪಾವಳಿಯ ಸ್ನಾನದ ಮರುದಿನದ ಅಮಾವಾಸ್ಯೆ ಕಣ್ಣ ಮುಂದೆ ಹೀಗೆ ಅವರಿಗೆ 90 ಆರಂಭ, ಮುಂದಿನ ವರ್ಷ ಆಗಸ್ಟ್ ಇತ್ತು, ನನಗೆ ಅದರ ಪೂರ್ವ ವರ್ಷದ ಅಮಾವಾಸ್ಯೆಯ ದಿನ ಕಂಡ ಘಟನೆ. ಆಗ ಪೂರ್ತಿ ಕಣ್ಮುಂದೆ ಹೀಗೊಂದು 90ರ ಕಾರ್ಯಕ್ರಮವನ್ನು ಅದು ತೋರಿಸಿತ್ತು, ಹೀಗೆ ಮಾಡು ಅಂತ. ನಾನು ಅದನ್ನು ತಕ್ಷಣ ಮಲ್ಲೇಪುರಂ ಸರ್ ನಮ್ಮ ಅಧ್ಯಕ್ಷರು ಹೌದು, ನಮಗೆ ಪಿತೃ ಸದೃಶರಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡುವ ಹಿರಿಯರು ಹೌದು, ನನಗೆ ವೈಯಕ್ತಿಕವಾಗಿ ಶಿಕ್ಷಣ ಮುಖೇನ ಗುರುಗಳು ಹೌದು. ಈ ಎಲ್ಲ ಅರ್ಥಗಳಲ್ಲಿ ನಾನು ಅವರಿಗೆ ನಿವೇದಿಸಿಕೊಂಡೆ, ಹೀಗೊಂದು ಕಾಣಿಸಿತು ಅಂತ. ಅವರು ಅದನ್ನು ತುಂಬ ಬೆಂಬಲ ಮಾಡುವ ಮತ್ತು ಪ್ರೋತ್ಸಾಹದಾಯಕ ನುಡಿಗಳ ಜೊತೆಗೆ, ನೀವು ಏನು ಮಾಡ್ತೀರಾ ಮಾಡಿ ವೀಣ, ನಾವಿದ್ದೇವೆ ಅಂತ ನನಗೆ ಬಲ ಕೊಟ್ಟರು. ಆವತ್ತು ಒಂದು ಪ್ರಕಟಣೆ ಮಾಡಿದ್ದು ನಾನು ನನ್ನ ಸಂಪರ್ಕದಲ್ಲಿರುವ ಸಂಖ್ಯೆಗಳಿಗೆ, ಅಪ್ಪನನ್ನು ಬಲ್ಲವರು ನಿಮ್ಮ ನಿಮ್ಮ ಊರಿನಲ್ಲಿ ಕಾರ್ಯಕ್ರಮ ಮಾಡ್ತಿದ್ರೆ ನಾವು ಹೀಗೊಂದು ಯೋಚನೆ ಹಾಕ್ಕೊಂಡಿದ್ದೇವೆ, ಸಂಯೋಗದಲ್ಲಿ ಮಾಡುವುದಿದ್ರೆ ಮಾಡುವ, ನಾವು ಇದನ್ನು ವರ್ಷ ಪೂರ್ತಿ ಮಾಡುವ ವಿಚಾರ ಇದೆ ಅಂತ. ಆ ತಕ್ಷಣಕ್ಕೆ ಬಂದ ಪ್ರತಿಕ್ರಿಯೆಗಳು, ಕರ್ನಾಟಕದಾದ್ಯಂತ 24 ಕಾರ್ಯಕ್ರಮಗಳು ಆಗಿ ಹೋಗಿಬಿಟ್ಟವು. ತತ್ಪರಿಣಾಮವಾಗಿ ತಿಂಗಳಿಗೆ 2ರ ಹಾಗೆ ನಾವು 24 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಇದ್ದಕ್ಕಿದ್ದ ಹಾಗೆ ಅಮೇರಿಕಾದ ಅಭಿಮಾನಿಗಳು ಹೇಳಿದರು, ನಾವೇನು ತಪ್ಪು ಮಾಡಿದ್ದೇವೆ, ನಮ್ಮಲ್ಲೂ ಕಾರ್ಯಕ್ರಮ ಮಾಡಿ. ಹೀಗಾಗಿ ಅಮೇರಿಕಾದಲ್ಲಿ ಮಾಡಬೇಕು ಅನ್ನೋದನ್ನು ಅಭಿಮಾನಿಗಳು ಹೇಳಿದರು. ಎಲ್ಲಿ ಏನು ಸ್ಥಳ ಏನು ನಮಗೂ ಗೊತ್ತಿಲ್ಲ, ನಾವು ಅಲ್ಲಿ ಅಲೆಮಾರಿಗಳ ಹಾಗೆ, ಅನಾಥರ ಹಾಗೆ. ಅಷ್ಟು ಹೊತ್ತಿಗೆ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಎಷ್ಟರ ಮಟ್ಟಿಗೆ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂದರೆ, ಪ್ರಥಮದಲ್ಲಿ ಈ ಕಾರ್ಯಕ್ರಮವನ್ನು, ಈ ಯಾತ್ರೆಯ ಉದ್ಘಾಟನೆಯನ್ನು ಮಾಡಿಕೊಟ್ಟದ್ದು ಆಗ ಪರ್ಯಾಯ ಪೀಠಾಧಿಪತಿಗಳಾಗಿದ್ದಂತಹ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ಅಲ್ಲಿ ಅವರು ಮಧ್ವ ಸರೋವರದ ಆ ಕಲಶದ ತೀರ್ಥ, ಮಧ್ವ ಸರೋವರದ ತೀರ್ಥವನ್ನು ಹಾಗೆ ನಮಗೆ ಕಲಶದಲ್ಲಿ ಹಾಕಿಕೊಟ್ಟು, ಮಥನದ ಒಂದು ಕಡೆಗೋಲನ್ನು ಕೃಷ್ಣ ಸಂಕೇತವಾಗಿ ಕೊಟ್ಟು, ನಿಮ್ಮ ಯಾತ್ರೆ ಆರಂಭ ಮಾಡಿ ಮುಕ್ತಾಯದವರೆಗೆ ಇದನ್ನು ಪೂಜೆ ಮಾಡಿಕೊಂಡು ಮುಂದುವರಿಸಿ ಅಂತ ಆಗ ಆಶೀರ್ವದಿಸಿದ್ದು. ಇವತ್ತು ನಾವು ಸುಮಾರು 27ನೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವವರೆಗೆ ಈ ಪೂಜ್ಯರ ಸನ್ನಿಧಿಯಲ್ಲಿ ಅದು ಸಾಧ್ಯವಾಗಿದೆ ಅನ್ನೋದು ನಮಗೆ ಇರುವ ಧನ್ಯತೆ. ಅಮೇರಿಕಾದಲ್ಲಿ 4 ಕಡೆ ಪೂಜ್ಯರೇ ನಿಂತು ಅವರ ಮಠಗಳಲ್ಲಿ ಮಾಡಿಸಿದ್ರು. ಅದು ನ್ಯೂಯಾರ್ಕ್, ಫೀನಿಕ್ಸ್, ಹ್ಯೂಸ್ಟನ್ ಮತ್ತು ಸ್ಯಾನ್ ಹೋಸ್ ಅಂತ 4 ಕಡೆಗಳಲ್ಲೂ ಕೂಡ. ನಮಗೆ ಆಶ್ಚರ್ಯ ಆದದ್ದು ಏನು ಅಂತಂದರೆ, ಅಲ್ಲಿ ಅಪ್ಪ ಹೋಗಿ 5 ವರ್ಷದ ನಂತರ ಬಂದು ಕೂತ್ಕೊಳ್ಳೋ ಪ್ರೇಕ್ಷಕರು ಯಾರು ಅಂತ ನಾವು ಯೋಚಿಸಿದ್ವಿ.
ವೇದಿಕೆಯಲ್ಲಿ ವಿದ್ವಾಂಸರನ್ನು ಹೇಗೋ ಅಲ್ಲಿರುವವರು ಯಾರೋ ಬರಬಹುದು, ನಾವು ಯಾರನ್ನೋ ಕರ್ಕೊಂಡು ಹೋಗ್ಬೋದು. ಆದರೆ ನಮಗೆ ಆಶ್ಚರ್ಯ ಅಂದರೆ 250 ಜನ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಏಕಕಾಲಕ್ಕೆ 8 ಗಂಟೆ, ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆಗೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಶೇಷವಾದ ಅಪ್ಪನ ಆಯಾಮದ ಅನುಭವಗಳು. ಪ್ರತಿಯೊಬ್ಬರು ನಮಗೆ ಅಪ್ಪನ ಕುರಿತು ಹೇಳುವಷ್ಟು ಅವರ ಅಪ್ಪನನ್ನು ಬಲ್ಲವರು. 2 ಕಡೆ ಸಂಸ್ಕೃತದಲ್ಲಿ ಅಲ್ಲಿಯ ಹುಡುಗರು ಮಾತಾಡ್ತಾರೆ ಅಪ್ಪನ ಪರಿಣಾಮವಾಗಿ. ಮತ್ತು ಒಂದು ನೋಡೋದಕ್ಕೆ ಬಹಳ ಒಬ್ಬ ಉದ್ಯಮಿಯ ಹಾಗೆ ಕಾಣಿಸುವ ಒಬ್ಬರು ವ್ಯಕ್ತಿ ಅಪ್ಪನನ್ನು ಕುರಿತು ಸಂಸ್ಕೃತದಲ್ಲಿ ಕವಿತೆ ರಚಿಸಿ ಅದನ್ನು ಹಾಡಿದರು. ಈ ಥರ ಎಲ್ಲ ಅನುಭವಗಳನ್ನು ನೋಡಿದಾಗ ನಾನು ಮಲ್ಲೇಪುರಂ ಸರ್ ಅನೇಕ ಪ್ರಥಮಗಳನ್ನು ಹೇಳಿದಾಗ, ಒಂದು ಪ್ರಥಮ ನನಗೆ ಒಬ್ಬರು ಹಿರಿಯರು ಹೇಳಿದ್ದು, ಭಾರತೀಯ ಪರಂಪರೆಯಲ್ಲಿ ಒಬ್ಬ ಸಂತ, ಒಬ್ಬ ವಿದ್ವಾಂಸ, ಒಬ್ಬ ಸಾಹಿತಿ ಅಥವಾ ಯಾವುದೇ ಕಲಾ ಪ್ರಕಾರದ ಯಾವುದೇ ಮಹಾನುಭಾವನಿಗೆ ಇಲ್ಲಿಯವರೆಗೆ, ನನಗೆ ಹೇಳಿದವರು 85 ವರ್ಷದ ಹಿರಿಯರು, ಇಲ್ಲಿಯವರೆಗೆ ನನಗೆ ತಿಳಿದ ಹಾಗೆ ಮರಣಾನಂತರ, ಅದು 5 ವರ್ಷಗಳ ನಂತರ ವಿದೇಶದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಸಿಕೊಂಡ ಇತಿಹಾಸ ಇಲ್ಲ. ಇದು ಬನ್ನಂಜೆಯವರಿಗೆ ಪ್ರಥಮ ಅಂತ. ನಾನು ಇದನ್ನು ಯಾಕೆ ತಮ್ಮ ಮುಂದೆ ತುಂಬ ಧನ್ಯತೆಯಿಂದ ಹೇಳ್ತೇನೆ ಅಂದರೆ, ಬಹುಶಃ ಅಪ್ಪ ಏನು ಮಾಡಿದ್ದಾರೆ ಅನ್ನೋದು ಇದ್ದಾಗ ನನಗಂತೂ ಗೊತ್ತಿಲ್ಲ. ಮಕ್ಕಳಿಗೆ ಅಪ್ಪ ಅಂದರೆ ಬಾವಿಯೊಳಗಿನ ಕಪ್ಪೆ, ನಮ್ಮ ಅಪ್ಪ ಅಷ್ಟೇ ಗೊತ್ತು ನಮಗೆ. ಅದರ ಆಚೆಗಿನ ಆಯಾಮಗಳನ್ನೆಲ್ಲ ನಾವು ನೋಡಿದ್ದು ಹೀಗೆ ನಿಮ್ಮಂಥವರ ಮುಖಾಂತರ. ನೀವು ಕನ್ನಡಿಯಾಗಿ ಅಪ್ಪನನ್ನು ತೋರಿಸುವ ಒಂದು ಸಾಕ್ಷಿ ಭಾವದಲ್ಲಿ ಪ್ರೇಕ್ಷಕರು ನಮ್ಮ ಜೊತೆಗೆ ಒಡನಾಡಿ ಅಪ್ಪ ಅವರಿಗೆ ಹೇಗೆಲ್ಲ ಇದ್ದರು ಅಂದಾಗ ನಮಗೆ ಅಪ್ಪನಾಚೆಗಿನ ಇನ್ನೊಂದು ಮುಖ, ಆಚಾರ್ಯ ಮುಖ, ಅದು ವಿದ್ವಾಂಸರ ಮುಖ, ಅಥವಾ ನಾವು ತಿಳಿಯದ ಅವರ ಒಳಗಿದ್ದ ದಾರ್ಶನಿಕ ಮುಖ, ಒಂದು ಋಷಿತ್ವದ ಮುಖ ಎಲ್ಲ ಅನಾವರಣವಾಗಿ ನಮ್ಮ ಅಪ್ಪನ ವಿಸ್ತಾರ ನಮಗೀಗ ಹೆಚ್ಚು ಗೋಚರವಾಗುವ ಹಾಗೆ ನೀವೆಲ್ಲ ಮಾಡಿದ್ದೀರಿ. ನಿಮಗೆ ನಾನು ಬಹಳ ಹೃತ್ಪೂರ್ವಕವಾಗಿ ಮಣಿತೇನೆ. ನೀವೆಲ್ಲ ಅಂದಾಗ ಸಕಲ ಜೀವರಾಶಿಗಳು ಯಾರೆಲ್ಲ ಅಪ್ಪನಿಗೆ ಕನೆಕ್ಟ್ ಆಗಿದ್ದಾರೋ ಅವರೆಲ್ಲ ನಮ್ಮನ್ನು ಬೆಳೆಸ್ತಿದ್ದಾರೆ. ಅಂಥದ್ದೊಂದು ಧನ್ಯತೆಯನ್ನು ಈ ಕಾರ್ಯಕ್ರಮ ಕೊಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ನಾನು ಯಾವುದೇ ಉತ್ಪ್ರೇಕ್ಷೆಗಳಿಲ್ಲದೆ ತಮ್ಮ ಜೊತೆಗೆ, ಬಹುಶಃ ಪೂಜ್ಯರಿರೋದ್ರಿಂದ ಹೆಚ್ಚು ಅರ್ಥ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಒಂದು ಘಟನೆಯನ್ನು ನಾನು ತಮ್ಮ ಮುಂದೆ ನಿವೇದಿಸಬೇಕು. ಸಾಕ್ಷಿಭೂತವಾಗಿ ರಮೇಶ್ ಇಲ್ಲೇ ಇದ್ದಾರೆ, ಜೀವಂತ ಸಾಕ್ಷಿ. ನನ್ನ ಅಣ್ಣ, ಅವನಿಗೆ ಏನು ಕಾರಣ ಅಂತ ಗೊತ್ತಿಲ್ಲದೆ ಆಸ್ಪತ್ರೆಯಲ್ಲಿ ಜ್ವರ ಅನ್ನುವ ಒಂದೇ ರೀಸನ್ ಹೇಳ್ತಿದ್ರು. ಯಾವ ಜ್ವರ? ಕೊರೋನವ ಅಂತ. ಆಗ ಕೊರೋನಾ ಟೆಸ್ಟ್ ಮಾಡೋದು, ಅದು 2020 ಕೊರೋನಾ ಇರಬೇಕು ಅಂತ ಟೆಸ್ಟ್ ಮಾಡೋದು. ಅದು ನೆಗೆಟಿವ್ ಬರ್ತಿತ್ತು. ಅವನ ಸಿಮ್ಟಮ್ಸ್ ಎಲ್ಲ ಕೊರೋನಾದ ಹಾಗಿತ್ತು. ಕೆಮ್ಮುತ್ತಿದ್ದ, ತಲೆನೋವು ಅಂತಿದ್ದ, ಬೆನ್ನಲ್ಲಿ ಚಳಿ ಬರ್ತದೆ ಅಂತಿದ್ದ, ಜ್ವರ ಅಂತಿದ್ದ. ಆಮೇಲೆ ಶೀತ ಇಲ್ಲದೆ ಇದ್ರೂ ಕೆಮ್ಮುತ್ತಿದ್ದರಿಂದ ಇನ್ಫೆಕ್ಷನ್ ಆಗ್ಬೋದು ಅಂತ ಅವನನ್ನು ಐಸೋಲೇಟ್ ಮಾಡ್ತಿದ್ರು. ಅವನು KMCಯ ಒಬ್ಬ ಟ್ರೌಮಾ ಟೆಕ್ನಿಷಿಯನ್ ಸ್ಟಾಫ್. ಆ ಅಣ್ಣ ಒಳಗೆ ಅವನನ್ನು ಐಸೋಲೇಟ್ ಮಾಡಿದ್ದಾಗ ಒಂದು ದಿನ ಅವನಿಗೆ ಉಸಿರು ಇನ್ನೂ ಆಗಲ್ಲ, ಉಸಿರಾಡೋಕ್ಕೆ. ಅವನಿಗೆ ಮಾತಾಡೋಕ್ಕಾಗದ ಸ್ಥಿತಿಯಲ್ಲಿ ನನಗೆ ಫೋನ್ ಮಾಡಿದ. ಅವನು ಮಾಡಿದಾಗ, ಯಾಕೋ ಏನಾಯಿತು? ನಾವು ಡಂಪ ಅಂತಿದ್ವಿ, ಅಪ್ಪ ಕೂಡ ಡಂಪ ಅಂತ ಕರೀತಿದ್ರು. ಯಾಕೋ ಡಂಪ ಏನಾಯಿತು ಅಂತ ಕೇಳಿದೆ. ಅವನು ಒಂದು ನಿಮಿಷ ತಕ್ಕೊಂಡಿರಬೇಕು ಒಂದು ವಾಕ್ಯ ಹೇಳಲಿಕ್ಕೆ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ ಅಂತ ಅಂದ ನನಗೆ. ಅವನು, ನಿನಗೆ ಮಾತೇ ಆಡ್ಲಿಕ್ಕೆ ಆಗ್ತಿಲ್ವಲ್ಲೋ, ನೀನು ಇಮಿಡಿಯೇಟ್ ನೀನು ಹೋಗು, ಆಸ್ಪತ್ರೆಗೆ ಹೋಗು ಅಂತ ನಾನು ಹೇಳಿದಾಗ, ನಾಳೆ ಹೋಗ್ತೇನೆ ಅಂತ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆದ. ಅಲ್ಲಿ ಅವನನ್ನು ಮಾನಸಿಕ ಚಿಕಿತ್ಸೆಗೆ ಒಳಪಡಿಸಿದರು. ವಾಸ್ತವಿಕ ಅವನಿಗೆ ಮಾನಸಿಕ ಚಿಕಿತ್ಸೆ ಅವಶ್ಯ ಇದ್ದದ್ದಲ್ಲ. ಪರಿಣಾಮ ಅವನು ಕೋಮಕ್ಕೆ ಹೋದ. ಇವು ಯಾವುವೂ ಪಾಪ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಅವನನ್ನು ಎಷ್ಟೋ ದಿನದಿಂದ ಅವನು ಐಸೋಲೇಟ್ ಮಾಡ್ಕೊಂಡಿದ್ದ, ಅಪ್ಪನಿಗೆ ಕೊರೋನಾ ಬರಬಾರ್ದು ಅಂತ. ಅವನಿಗೆ ಕೊರೋನಾ ಇರಲಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ಏನು ಹೇಳಿದ್ರು ಅಂದರೆ, ಕೆಲವು ಸಿಮ್ಟಮ್ ಗೊತ್ತಾಗಲ್ಲ, ನೀವು ಐಸೋಲೇಟ್ ಮಾಡಿ. ಹೀಗಾಗಿ ಅಪ್ಪನಿಗೂ ಅವನಿಗೂ ಭೇಟಿ ಇಲ್ಲ. ಒಬ್ರಿಗೊಬ್ಬರು ಅವಿನಾಭಾವ ಜೀವ ಬಾಂಧವ್ಯ. ಅಪ್ಪನಿಗೆ ಅವನು ಅಂದರೆ ಆಯಿತು, ಅವನಿಗೆ ಅಪ್ಪ ಪರಮ. ಅವನು ಹೇಳಿದ್ದ ನನ್ನ ಹತ್ರ ಒಂದು ದಿನ, ನಿನಗೆ ನಮ್ಮ ಅಪ್ಪ ಕೇವಲ ಅಪ್ಪ, ನನಗೆ ಅವರು ಸರ್ವಸ್ವ. ನನ್ನ ಪರಮಗುರು, ನನ್ನ ಪರಮ ಜ್ಞಾನಿ ಯಾರಾದರೂ ಇದ್ದರೆ ನನ್ನ ಅಪ್ಪ. ಅವರು ಈ ಬಾವಿ ದಂಡೆ ಮೇಲೆ ನಿಲ್ಲಿಸಿ ಹಾರು ಅಂದರೆ ನಾನು ಹಾರ್ತೇನೆ, ಯಾಕೆ ಅಂತ ಕೇಳಲ್ಲ. ನಿನಗೆ ಇನ್ನೂ ಒಂದು ವಿಷಯ ಗೊತ್ತಿರಲಿ, ಇದು ನನಗೆ ಅವನು ಹೇಳಿದ್ದು ಸೋದೆ ಮಠದ ವೃಂದಾವನದಲ್ಲಿ, ಸ್ವಾಮೀಜಿಯ ವಾದರಾಜರ ವೃಂದಾವನದ ಮುಂದೆ ನಿಂತು ಹೇಳಿದ್ದು. ನಿನಗೆ ಒಂದು ಮಾತು ಗೊತ್ತಿರಲಿ, ಬಹುತೇಕ ಅಪ್ಪ ಹೋಗುವ ಮೊದಲು ನಾನು ಹೋಗ್ತೇನೆ. ಒಂದು ವೇಳೆ ನಾನು ಹೋಗಲಿಲ್ಲದಿದ್ದರೆ ಅಪ್ಪ ಹೋದ ತಕ್ಷಣ ಹೋಗ್ತೇನೆ, ನೆನಪಿಟ್ಟುಕೋ. ಇದು ಅವನು ಹೇಳಿದ್ದು ಅಪ್ಪನಿಗೆ 80 ಆಗುವಾಗ.
86ನೇ ವಯಸ್ಸು, 2020. ಆ ದಿನ ಹೀಗೆ ಅವನು ಅಡ್ಮಿಟ್ ಆಗಿದ್ದಾನೆ. ಅಪ್ಪನಿಗೆ ಏನೂ ಗೊತ್ತಿಲ್ಲ, ಅವನು ಅಡ್ಮಿಟ್ ಆಗಿದ್ದು ಗೊತ್ತಿಲ್ಲ. ನಾನು ಓಡಿ ಬಂದಿದ್ದೇನೆ ಅವನು ಕೋಮಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ. ಹೀಗೆ ಅಪ್ಪನಿಗೆ ಹೇಳದೇ ಇದ್ದರೆ ಹೇಗೆ? 2 ದಿನಗಳ ಮೇಲೆ ನನಗೆ ಒಬ್ಬರು ಹೇಳಿದರು, ಅಪ್ಪ ಏನಾದರೂ ಪ್ರಾರ್ಥನೆ ಮಾಡಿದರೆ ನಿನ್ನ ಅಣ್ಣ ಉಳಿಬಹುದು, ಬೇರೆ ಯಾವ ಕಾರಣಕ್ಕೂ ಉಳಿಯುವ ಸಾಧ್ಯತೆ ಇಲ್ಲ ಅಂತ. ನೀನು ಹೇಳಲೇಬೇಕು ಅಪ್ಪನಿಗೆ ಅಂತ. ನಾನು 3ನೇ ದಿವಸ, ನನಗೆ ಅವರು ಹೇಳಿದ್ದು 2ನೇ ದಿನ ರಾತ್ರಿ, ನಾನು 3ನೇ ದಿವಸ ಬೆಳಿಗ್ಗೆ ಅಪ್ಪನಿಗೆ ಹೋಗಿ, ಅಪ್ಪ ಡಂಪ ತುಂಬ ಸೀರಿಯಸ್, ಕೋಮಾದಲ್ಲಿದ್ದಾನೆ, ಅವನು ಬದುಕಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಒಂದರಿಂದ ಮಾತ್ರ ಸಾಧ್ಯವಂತೆ, ಉಳಿದ ಯಾವುದೂ ಸಾಧ್ಯವಿಲ್ಲವಂತೆ. ನನ್ನಪ್ಪ ಒಂದು ಕ್ಷಣ ಮೌನವಾಗಿದ್ದು, ಹೀಗೆ ಈಗೊಂದು ತಿಂಗಳ ಹಿಂದೆ ನನ್ನ ಶಿಷ್ಯನ ಹೆಂಡತಿ ಫೋನ್ ಮಾಡಿದ್ಲು, ಅದು ರಮೇಶ್ ಅವರ ಹೆಂಡತಿ. ಆಗ ಅವಳ ಗಂಡ ಅಂದರೆ ರಮೇಶ್ ಕೋಮಾದಲ್ಲಿ ಹೋಗಿದ್ದಾರೇನೋ ಅನ್ನುವ ಹಾಗೆ ICUನಲ್ಲಿ ಕೊರೋನಾದ ಸಿವಿಯರ್ ಸ್ಟೇಜಲ್ಲಿ ಇದ್ದರು. ರಮೇಶ್ ಅವರ ಪ್ರಾಣ ಉಳಿಸಿಕೊಡಿ ಅಂತ ಅವರ ಧರ್ಮಪತ್ನಿ ರಮಾ ನಮ್ಮ ಅಪ್ಪನಿಗೆ ಫೋನ್ ಮಾಡಿದ್ರು. ನಮ್ಮ ಅಪ್ಪ ನನಗೆ ಹೇಳ್ತಾ ಇದ್ದಾರೆ, ಅವಳು 1 ತಿಂಗಳ ಹಿಂದೆ ಹಾಗೆ ನನಗೆ ಕಾಲ್ ಮಾಡಿದ್ಲು, ಅವಳದು ಒಂದೇ ಕೂಗು, ನನ್ನ ಮಾಂಗಲ್ಯ ಉಳಿಸಿಕೊಡಿ ಆಚಾರ್ಯರೇ, ನನ್ನ ಮಾಂಗಲ್ಯ ನನಗೆ ಉಳಿಸಿಕೊಡಿ. ನನ್ನ ಗಂಡ ICUಗೆ ಹೋಗಿದ್ದಾರೆ, ಅವರು ಬರ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಅಪ್ಪ ಮುಂದುವರಿಸಿ ಹೇಳಿದರು, ಮಗಳೇ ನನಗೆ ಅವಳ ಕೂಗು ಕೇಳಿಸ್ತು. ನಾನು ಅವತ್ತು ರಾತ್ರಿಯಿಂದ ಬೆಳಗಿನ ತನಕ ದೇವರ ಜೊತೆಗೆ ಜಗಳಾಡಿದ್ದೇನೆ. ಬೆಳಿಗ್ಗೆ ಆಗುವಾಗ ನನಗೆ ಕಿವಿಯಲ್ಲಿ ಒಂದು ಸಾಂತ್ವನದ ಆಶ್ವಾಸನೆ, ಯಾಕೆ ಇಷ್ಟು ಕುಪಿತನಾಗಿದ್ದೀಯಾ, ನಿನ್ನ ಹುಡುಗ ಬದುಕಿ ಬರಬೇಕಲ್ಲ, ನೀನು ನಿಶ್ಚಿಂತೆಯಿಂದ ಇರು, ಶಾಂತವಾಗಿರು ಅಂತ ಬೆಳಿಗ್ಗೆ ನನಗೆ ಒಂದು ಉತ್ತರ. 10-11 ಗಂಟೆಯ ಹೊತ್ತಿಗೆ ರಮಾ ನನಗೆ ಫೋನ್ ಮಾಡಿದ್ಲು, ಮಗಳೇ ನನ್ನ ಗಂಡನನ್ನು ICUಯಿಂದ ಹೊರಗೆ ತಂದಿದ್ದಾರೆ, ಈಗ ಅವರು ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ, ನಿಮ್ಮ ಆಶೀರ್ವಾದ ಗುರುಗಳೇ ಅಂತ ಅವಳು ಹೇಳಿದ್ಲು. ರಮೇಶ್ ಈಗ ಸ್ವಾಸ್ಥ್ಯದಿಂದ ಚೆನ್ನಾಗಿ ಇದ್ದಾನೆ. ನನ್ನ ಅಪ್ಪ ಮುಂದುವರಿದು ಹೇಳಿದ್ದು, ಈಗ ಡಂಪನ ವಿಷಯ ನನಗೆ ಗೊತ್ತಿಲ್ಲ, ಅವನು ರಾಯರ ಪೂಜೆ ಮಾಡಿದ್ದಾನೆ, ನಾನು ರಾಯರಿಗೆ ಬಿಟ್ಟಿದ್ದೇನೆ. ನನಗೆ ಆಗ ಮತ್ತು ಈಗ ಅರ್ಥ ಆದದ್ದು, ಒಂದು ತಗೊಂಡದ್ದಕ್ಕೆ ಅಪ್ಪ ಇನ್ನೊಂದು ಕೊಟ್ರ ಗೊತ್ತಿಲ್ಲ. ಅದಾಗಿ ಇವತ್ತು ಯಾವ ತಿಥಿ ಅಂತ ಕೇಳಿದರು, ಡಂಪ ಮರುದಿವಸ ಹೊರಟು ಹೋದ. ಯಾವ ತಿಥಿ ಅಂತ ಕೇಳಿದರು, ಓಹೋ ಪಾಡ್ಯ ಅಂತ ಬರೆದಿಟ್ಟುಕೊಂಡ ಹಾಗೆ ನನಗೆ ಹೇಳಿದರು. ಹೊರಡುವ ದಿನ ನನ್ನನ್ನು ಬೆಳಿಗ್ಗೆ ಕರೆದ್ರು, ಇವತ್ತು ಯಾವ ತಿಥಿ ಅಂತ ಕೇಳಿದರು, ತ್ರಯೋದಶಿ. ಓಹೋ ತ್ರಯೋದಶಿ ಅಂದರು. ಅವನ ಪಿಂಡಕ್ಕೆ ಮಂತ್ರಾಕ್ಷತೆ ಹಾಕಿ ಈಚೆಗೆ ಬರುವಾಗ ಅವರು ಹೊರಟು ಹೋಗಿದ್ರು. ಅವನ ಪ್ರೇತಕ್ಕೆ ಅನ್ನ ಹಾಕಲಿಕ್ಕೂ ಬಿಡಲಿಲ್ಲ ಅಪ್ಪ. ಅವನದ್ದು ಮತ್ತು ಅವರದ್ದು ಒಟ್ಟಿಗೆ ಸಂಸ್ಕಾರ. ಕೊನೆಗೆ ಮಾಡಿದ್ದು ವೈಕುಂಠ ಸಮಾರಾಧನೆ ಇಬ್ಬರದ್ದು ಕೂಡಿ. ಅಂದರೆ ದೊಡ್ಡವರ ಲೆಕ್ಕಾಚಾರದಲ್ಲಿ ಯಾವ ಯಾವ ಘಟನೆಗಳೆಲ್ಲ ನಡೀತವಲ್ಲ, ಹಾಗೆಯೇ ಅನೇಕ ಘಟನೆಗಳನ್ನು ಬಲ್ಲವರು, ಅವರ ಜೊತೆಗಿದ್ದವರೆಲ್ಲ ಅನುಭವಿಸಿದ್ದರಿಂದಲೋ ಏನೋ ಅಪ್ಪ ಕೇವಲ ಮಾತಾಡಿದವರಲ್ಲ. ಅಪ್ಪ ಅನೇಕ ಸಂಗತಿಗಳನ್ನು ಅವರ ಶಿಷ್ಯರ ಜೊತೆಗೆ, ಅವರ ಆಪ್ತರ ಜೊತೆಗೆ ನಡೆದಾಡಿದ್ದಾರೆ, ಒಡನಾಡಿದ್ದಾರೆ, ಪಡಿಮೂಡಿಸಿದ್ದಾರೆ. ಅಂಥದ್ದೇ ಇನ್ನೊಂದು ಭಾಗವಾಗಿ ನಾನು ನಿಮಗೆ ಹೇಳಬಹುದಾದದ್ದು, ಅಮೇರಿಕಾದಲ್ಲಿ BN ಹೆಬ್ಬಾರ್ ಅಂತ ಒಂದು ಕಾಲಕ್ಕೆ ಅಂಬಲ್ಪಾಡಿಯಲ್ಲಿ ಬಾಲ್ಯವನ್ನು ಕಳೆದವರು, ಅಪ್ಪನನ್ನು ಚಿಕ್ಕಂದಿನಿಂದ ಬಲ್ಲವರು, ಈಗ ಅವರಿಗೆ 90. ಅವರು ಒಂದು ಮಾತು ಹೇಳ್ತಾರೆ, ಇನ್ನೊಂದು 500 ವರ್ಷಗಳಲ್ಲಿ, ಇದು ನನ್ನ ಮಾತಲ್ಲ, BN ಹೆಬ್ಬಾರ್ ಅವರು 90ರ ಹಿರಿಯ, ಅಪ್ಪನನ್ನು ಬಲ್ಲವರು ಹೇಳೋದು, ಇನ್ನೊಂದು 500 ವರ್ಷಗಳಲ್ಲಿ ಬನ್ನಂಜೆಯವರು ವಾದಿರಾಜರ ಹಾಗೆ ಮಾಧ್ವರಲ್ಲಿ ಪೂಜಿತರಾಗ್ತಾರೆ. ಈಗ ನೀವು ಮಾಡ್ತಾ ಇರುವ 90ರ ಕಾರ್ಯಕ್ರಮ ಅದರ ಮುನ್ನುಡಿ ಅಂತ. ನನಗೆ ಗೊತ್ತಿಲ್ಲ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮ ಸುತ್ತಮುತ್ತಲೇ ನಮ್ಮ ಜೊತೆಗೆ ಎಷ್ಟೋ ಜನ ದೇವಲೋಕದವರು ಕೆಳಗೆ ಬಂದು ಇದ್ದು ಕೆಲಸ ಮಾಡಿ ಹೋಗಿರ್ಬೋದು, ನಮಗೆ ಗೊತ್ತೇ ಆಗಲ್ಲ. ಯಾಕೆಂದರೆ ಬ್ರಹ್ಮಪುರಾಣ ಆತ್ಮದ ಕುರಿತು ಮಾತಾಡ್ತಾ, ಆತ್ಮ ತಾನು ಉನ್ನತದ ಸ್ಥಿತಿಗೆ ಹೋದರೆ ದೇವತೆ ಆಗುತ್ತೆ, ತನ್ನ ಕರ್ಮಫಲ ಮುಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರುತ್ತೆ, ಮನುಷ್ಯನಾಗತ್ತೆ. ಯಾವ ಆತ್ಮ ಎಂದೂ ಪರಮಾತ್ಮನ ಸನ್ನಿಧಿಯನ್ನು ಒಪ್ಪಿಕೊಳ್ಳೋದಿಲ್ಲ, ಅದು ನರಕಕ್ಕೆ ಹೋಗುತ್ತೆ.
ಹೀಗೆ ನಡೀತಾ ಇರುತ್ತೆ ಈ ಕೆಲಸ ಅಂತ ಹೇಳಿದಾಗ ನನಗನ್ನಿಸ್ತು ನಮ್ಮ ಸುತ್ತಮುತ್ತ ದೇವತೆಗಳು ಬಂದು ಓಡಾಡ್ತಿರ್ಬೋದು, ನಮಗೆ ಗೊತ್ತಾಗಲಿಕ್ಕಿಲ್ಲ. ಅಂಥ ಎಲ್ಲ ಧನ್ಯತೆಗಳ ಮಧ್ಯೆ ನಾನು ಹೇಳಲೇಬೇಕಾದ ಬಹಳ ಮುಖ್ಯ ವಿಷಯ, ಪರಮ ಪೂಜ್ಯರು ಒಂದು ಸಂದರ್ಭದಲ್ಲಿ ಚಾತುರ್ಮಾಸ್ಯಕ್ಕೆ ಗಿರಿನಗರದಲ್ಲಿ ಕೂತಿದ್ರು. ಒಂದು ಗಂಡಾಂತರ ಅವರ ಬೆನ್ನು ಹತ್ತಿತ್ತು. ಅವರನ್ನು ಹೇಗಾದರೂ ಮಾಡಿ ಏನೇನೋ ಮಾಡುವ ತೊಂದರೆಗಳ ಒಂದು ಹುನ್ನಾರದ ಸಂದರ್ಭ ಇರಬೇಕು. ಅದು ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಅವರ ಕುರಿತು ಇಲ್ಲ ಸಲ್ಲದ ಆರೋಪಗಳು, ಊಹಾಪೋಹಗಳು ನಿರಂತರ ಬೆಳಿಗ್ಗೆ ಆದರೆ ಬರ್ತಿದ್ದಂತಹ ಹೊತ್ತು. ಪೂಜ್ಯರು ಗಿರಿನಗರದಲ್ಲಿ ಚಾತುರ್ಮಾಸ್ಯಕ್ಕೆ ಬಂದಿದ್ದಾರೆ. ಅಪ್ಪ ಬೆಂಗಳೂರಿನಲ್ಲಿ ನನ್ನ ತಂಗಿ ಕವಿತಾ ಉಡುಪಾಳ ಮನೆಯಲ್ಲಿದ್ದಾರೆ. ನನಗೆ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಫೋನ್ ಮಾಡಿದರು, ಒಂದು ಸ್ವಲ್ಪ ಅಪ್ಪನ ಹತ್ರ ಹೋಗಬೇಕು, ಬರ್ತೀಯಾ ಅಂತ. ನಾನು ಕರ್ಕೊಂಡು ನನ್ನ ತಂಗಿ ಮನೆಗೆ ಅಪ್ಪನ ಹತ್ರ ಹೋದೆ. ನಮ್ಮ ಅಪ್ಪ ಬೆಳಿಗ್ಗೆ ಎದ್ದರೆ ಎಷ್ಟು ಪತ್ರಿಕೆಗಳುಂಟು ಅಷ್ಟನ್ನು ಅಕ್ಷರ ಬಿಡದೆ ಓದುವ ಒಂದು ಹವ್ಯಾಸ ಉಳ್ಳವರು. ನಮ್ಮ ಅಪ್ಪನಿಗೆ ಪೂಜ್ಯರ ಬಗ್ಗೆ ಎಷ್ಟು ಆ ಕಾಲಕ್ಕೆ ಏನೇನು ನಡೀತಿತ್ತು ಎಲ್ಲ ಗೊತ್ತಿದ್ದ ಕಾಲ. ಅಂಥ ಹೊತ್ತಿನಲ್ಲಿ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಅಪ್ಪನ ಕೋಣೆಯಲ್ಲಿ ಕೂತು, ಪೂಜ್ಯರು ಬಂದಿದ್ದಾರೆ, ತಾವು ಒಮ್ಮೆ ನಮ್ಮ ಮಠಕ್ಕೆ ಬಂದರೆ ತಾನು ತುಂಬ ಧನ್ಯನಾಗ್ತೇನೆ ಅಂತ ಹೇಳಿ ಕಳಿಸಿದ್ದಾರೆ, ನಾನು ಸಂದೇಶವಾಹಕನಾಗಿ ಬಂದಿದ್ದೇನೆ ಅಂತ ಕೊರ್ಗಿಯವರು ಅಲ್ಲಿ ಕೂತು ಹೇಳಿದರು. ನನ್ನ ಒಳಗೆ ಅಪ್ಪ ಬಹುಶಃ ನಾಳೆ ಹೇಳ್ತೇನೆ ಅನ್ನಬಹುದು, ಅಪ್ಪ ಯೋಚಿಸಬಹುದು, ಅಪ್ಪ ಈಗ ಇಷ್ಟೆಲ್ಲ ಸುದ್ದಿಗಳನ್ನು ಕೇಳುವಾಗ ಇಂಥ ಹೊತ್ತಿನಲ್ಲಿ ಹೋಗಲಿಕ್ಕಿಲ್ಲ, ಇದು ನಾನು ನನ್ನಷ್ಟಕ್ಕೆ ಭಾವಿಸಿದ ಆ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಮೂಡಿದ ಎಲ್ಲ ಅಲೆಗಳು. ನನ್ನ ಅಪ್ಪ ತಕ್ಷಣ ಯಾವಾಗ ಹೋಗುವ, ಈಗಲ ನಾಳೆಯಾ ಕೇಳಿದರು. ಕುರ್ಗಿಯವರು ಕೂಡಲೇ ನಾಳೆ ಆದೀತು, ನಾನು ನಾಳೆ ವಾಹನ ತಗೊಂಡು ಬರ್ತೇನೆ, ನಾನು ಇವತ್ತು ಸ್ಕೂಟ್ರಲ್ಲಿ ಬಂದಿದ್ದೇನೆ, ನಾಳೆ ನಾನು ವಾಹನ ತಗೊಂಡು ಬರ್ತೇನೆ. ಇಮಿಡಿಯೇಟ್ ನನ್ನ ಅಪ್ಪ ನನ್ನ ಕಡೆಗೆ ನೋಡಿ, ನೀನು ಬಾ. ನನ್ನನ್ನು ತೊಳೆದರು. ನನಗೊಂದು ಅನುಮಾನ ಇತ್ತಲ್ಲ ಅಪ್ಪ ಹೋಗ್ತಾರಾ ಇಲ್ವಾ ಅಂತ, ನನ್ನನ್ನು ತೊಳೆಯುವ ಹಾಗೆ ನೀನು ಬಾ. ಆಯ್ತಪ್ಪ ಅಂದೆ. ನನಗೆ ಗೊತ್ತಿತ್ತು ಅಪ್ಪ ಏನನ್ನು ಓದಿ ಹೇಗೆ ಭಾವಿಸಿ ಇದನ್ನು ಪ್ರತಿಕ್ರಿಯಿಸಿರಬೇಕು ಅಂತ ನನ್ನ ಒಳಗೊಂದು ಪ್ರಶ್ನೆ ಇತ್ತು. ನಾವು ಹೋಯಿತು, ಅಪ್ಪ ತುಂಬ ಹೊತ್ತು ಪೂಜ್ಯರ ಸನ್ನಿಧಿಯಲ್ಲಿ ಕೂತರು, ಮಾತಾಡಿದರು. ನಾವು ಬಂದದ್ದು ಪತ್ರಿಕೆಯಲ್ಲೆಲ್ಲ ಫೋಟೋ ಬಂತು, ಮರು ದಿವಸ ಆಚಾರ್ಯರು ಭೇಟಿ ಮಾಡಿದ್ದಾರೆ, ಅಲ್ಲಿ ಸ್ವಾಮಿಗಳ ಹತ್ರ ಹೋಗಿದ್ದಾರೆ, ಎಲ್ಲ ಬಂದಿತ್ತು. ಅದರ ಪೂರ್ವದಲ್ಲಿ ನಾನು ಸ್ವಾಮೀಜಿಗಳ ಆ ಮಠದಿಂದ ಮನೆಗೆ ಬರುವ ವೇಳೆಗೆ ಕೊರ್ಗಿಯವರು ಇರಲಿಲ್ಲ. ನನ್ನ ಅಪ್ಪ ನನ್ನ ಹತ್ರ ಹೇಳಿದ ಮಾತು, ಪೂಜ್ಯರ ಮೇಲೆ ಸಾಕಷ್ಟು ದಾಳಿ ಆಗ್ತಿದೆ, ಅನೇಕ ಊಹಾಪೋಹಗಳು, ಅಪವಾದಗಳು ಈಗಾಗಲೇ ಅವರ ಮೇಲೆ ಒಂದರ ಮೇಲೊಂದರಂತೆ ಜನ ದಾಳದ ಹಾಗೆ ಎಸೀತಿದ್ದಾರೆ. ಆದರೆ ನಿನಗೆ ಗೊತ್ತಿರಲಿ ಮಗಳೇ, ಅವರು ಮಾಡಿರುವ ಗೋವಿನ ಸೇವೆ ಅವರನ್ನು ಯಾವ ಕಾಲಕ್ಕೂ ಕಾಯುತ್ತದೆ. ಇದು ನನಗೆ ಒಂಥರ ನನ್ನನ್ನು ತಲೆಯ ಮೇಲೆ ನೀರು ಹಾಕಿ ಸ್ನಾನ ಮಾಡಿಸಿದಷ್ಟು ಪರಿಶುದ್ಧತೆಯ ಭಾವ ಕೊಟ್ಟಿತ್ತು. ಬಹುಶಃ ಅದರ ಪರಿಣಾಮವಾಗಿ ಇವತ್ತು ನಾವು ಇಲ್ಲಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿಮಗೆ ನಾನು ಪ್ರಾಮಾಣಿಕವಾಗಿ ನಿವೇದಿಸಿಕೊಳ್ಳೋದು, ನಾವು ಪ್ರಥಮದಲ್ಲಿ ಮಾಡಿದ ಪಟ್ಟಿಯಲ್ಲಿ ಕೆಕ್ಕಾರು ಆಗಲಿ ಸ್ವಾಮೀಜಿಯ ಉಪಸ್ಥಿತಿಯ ಕಾರ್ಯಕ್ರಮವಾಗಿ ಇರಲಿಲ್ಲ. ಯಾಕೆಂದರೆ ನಾವು ಯಾರನ್ನು ಹೋಗಿ ಸಂಪರ್ಕಿಸಲಿಲ್ಲ, ಅವರವರು ಬಂದಾಗ ಅವರವರಿಗೆ ಆಯಿತು ಮಾಡೋಣ ಅಂದದ್ದು. ನಮ್ಮದು 24 ಕಾರ್ಯಕ್ರಮ 12 ತಿಂಗಳಿಗೆ ಕಾಯ್ದಿರಿಸಿ ಎಲ್ಲ ಮುಗಿದಿತ್ತು. 1 ತಿಂಗಳನ್ನು ನಾವು ಎಲ್ಲೋ ಒಂದು ಬೇರೆ ಕಾಲಾವಕಾಶ, ನನಗೊಂಚೂರು ಕೆಲಸ ಇದೆ ಅಂತ ನಾನು ಖಾಲಿ ಇಟ್ಕೊಂಡಿದ್ದೆ. ಅದನ್ನು ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಅಡ್ಜಸ್ಟ್ ಮಾಡಿ ಅಲ್ಲಿ ಒಂದಿಷ್ಟು ಖಾಲಿ ಇರುವ ಅವಕಾಶದಲ್ಲಿ ನನ್ನ ಕೆಲಸ ಇಟ್ಟುಕೊಂಡ ಹೊತ್ತನ್ನು ಕಳೆದ 3 ತಿಂಗಳ ಹಿಂದೆ ಮೋಹನ್ ಹೆಗಡೆ ಅವರು ಫೋನ್ ಮಾಡಿ, ನೀವು ನಮ್ಮನ್ನು ಮರ್ತೇ ಬಿಟ್ಟದ ವೀಣಕ್ಕ ಅಂದರು. ನಾನು ಇಲ್ಲ ಅಣ್ಣ, ಹಾಗೆ ಮರೆಯುವ ಮಾತಲ್ಲ, ನಾವು ಯಾರನ್ನು ಹೋಗಿ ಕೇಳಿದ್ದಿಲ್ಲ ನೀವು ಮಾಡಿ ಅಂತ, ನಾವು ಯಾರಿಗೂ ಭಾರ ಆಗಬಾರ್ದು ಅಂತ. ನೀವು ಮಾಡ್ತೇವೆ ಅಂತಿದ್ರೆ ಮೊದಲೇ ಹೇಳಿದರೆ ಪಟ್ಟಿ ಸಿದ್ಧವಾಗಿರುವ ಮೊದಲೇ ನಾನು ಮಾಡಿಬಿಡ್ತಿದ್ದೆ. ಈಗ ಪಟ್ಟಿಯಲ್ಲಿ ಏನು ಮಾಡ್ತಿರೋ ನೋಡಿ, ಗುರುಗಳ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಆಗಬೇಕು. ಗುರುಗಳು ಕೆಕ್ಕಾರಿಗೆ ಬಂದದ್ದು, ಪೂಜ್ಯರ ಮಾತನ್ನು ಪ್ರವಚನ ಮಾಡಿಸಿದ್ದು ಎಲ್ಲ ನಮಗೆ ಗೊತ್ತು. ಆದ್ದರಿಂದ ಇದಾಗಬೇಕು ಅಂತ ಮೋಹನ ಹೆಗಡೆಯವರು, ಸಂಪ ಅವರು ಅದಕ್ಕೆ ದನಿ ಸೇರಿಸಿ, ಹೌದು ವೀಣಕ ಆಗಬೇಕು. ನಾವು ಕಡೆಗೆ ಅದೇ ಹೊತ್ತಿಗೆ ನಮ್ಮನ್ನು ಸಂಪರ್ಕವೇ ಮಾಡದೇ ಇದ್ದ ಕಾರ್ಕಳದವರು ಕೂಡ ಕಾಯ್ತಿದ್ರು, ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ. ಬಹುಶಃ ನಾವು ಯಾವುದೋ ಪ್ಲ್ಯಾನ್ ಮಾಡೋದಿಲ್ಲ, ಅಪ್ಪನಿಗುಂಟು ಯಾರ್ಯಾರು ನನ್ನವರು, ಅಲ್ಲಿ ನಾನು ಹೋಗಬೇಕು. ಇದು ಬಹುಶಃ ಈ ಕಾರ್ಯಕ್ರಮವಂತೂ ಅದಕ್ಕೆ ಪಕ್ಕಾ ಸಾಕ್ಷಿ. ಅಪ್ಪನೇ ಬಹುಶಃ
ಇದನ್ನು ವ್ಯವಸ್ಥಿತವಾಗಿ, ಯಾಕಂದರೆ ಭರತನ ಪಾತ್ರದಲ್ಲಿ ತಾಳಮದ್ದಲೆ ಮಾಡಿಸಿಕೊಂಡಿದ್ರು ಮೋಹನ ಅಣ್ಣನನ್ನು ಇಟ್ಟುಕೊಂಡು ಅಪ್ಪ ಒಂದು ಸಾರಿ. ಅದು ನಮ್ಮನ್ನು ಬೆಸೆದದ್ದು ಕೂಡ. ಈ ಕಾರಣವಾಗಿ ಪರಮಪೂಜ್ಯರ ಈ ಸನ್ನಿಧಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ. ಇದರ ಆಚೆಗೆ ನಾನು ಬಹಳ ಹೇಳಲಿಕ್ಕಿದೆ. ಪೂಜ್ಯರಿಗೆ ಸಮಯವಾಗಿದೆ. ಅವರ ಪೂಜಾ ಸಮಯ ನನ್ನ ಮಾತಿನಿಂದ ತೊಡಕಾಗಬಾರದು. ಇನ್ನಷ್ಟು ಧನ್ಯವಾದದ ಮಾತುಗಳನ್ನೆಲ್ಲ ನಾನು ಮುಂದೆ ಹೇಳ್ತೇನೆ. ಇಷ್ಟು ಮಾತ್ರ ನಾನು ಹೇಳುವ ಭಾಗ. ನಮ್ಮ ಇಷ್ಟೂ ಕಾರ್ಯಕ್ರಮಗಳಲ್ಲಿ ನಮಗೆ ಅತ್ಯಂತ ಧನ್ಯತೆಯನ್ನು ಕೊಟ್ಟ ಕ್ಷಣ ಇದು ಸ್ವಾಮೀಜಿ. ಯಾವುದೇ ಮುಖಸ್ತುತಿ ಅಲ್ಲ, ಅದಕ್ಕೆ ಬೇರೆ ಯಾವ ಕಾರಣ ಅಲ್ಲ. ಇಷ್ಟನ್ನೆಲ್ಲ ಅಪ್ಪ ಜೀವಭಾವದಲ್ಲಿ ಕೂತು ನನಗೆ ನೆನಪಿಸ್ತಿದ್ದಾರೆ ಅಂದರೆ ಅವರು ಜೀವಂತವಾಗಿ ನನ್ನೊಳಗೆ ಇದನ್ನೆಲ್ಲ ನೋಡ್ತಾ ಕೇಳ್ತಾ ನನಗೇನನ್ನೋ ದಾಟಿಸ್ತಿದ್ದಾರೆ ಅಂತೆ ನಾನು ಅಲ್ಲಿ ಕೂತು ಅನುಭವಿಸ್ತಿದ್ದೇನೆ. ಪರಮಪೂಜ್ಯರ ಆ ಸನ್ನಿಧಿಯಲ್ಲಿ ಅನೇಕ ಒಳ್ಳೆಯ ಸಾಮಾಜಿಕ ಕೆಲಸಗಳು, ಎಷ್ಟೊಂದು ವಿಶೇಷ ಕೆಲಸಗಳು, ಅಪರಂಪಾರವಾದ ಲೋಕ ಕಲ್ಯಾಣವನ್ನು ಮಾಡುವ ಅವರ ಆ ಪ್ರಯತ್ನಗಳ ಹಿಂದೆಲ್ಲ ಖಂಡಿತಕ್ಕೂ ಅಪ್ಪನಿಗೆ ತುಂಬ ತುಂಬ ವಿಶೇಷವಾದ ಪ್ರೀತಿ ಇತ್ತು, ಒಲವಿತ್ತು. ಅವರು ಹೇಳ್ತಿದ್ರು, ಅವರ ಹಾಗೆ ಒಬ್ಬ ಸ್ವಾಮಿ ಲೋಕಕ್ಕೆ ಮಾಡುವ ಕೆಲಸಗಳನ್ನು ಎಲ್ಲ ಸ್ವಾಮಿಗಳು ಮಾಡಿದ್ದಿದ್ರೆ ಈ ಲೋಕದಲ್ಲಿ ಸಮಸ್ಯೆಗಳು ಇರ್ತಿರಲಿಲ್ಲ ಅಂಥ ಎಲ್ಲದನ್ನು ಅಪ್ಪ ನೆನೆದಿದ್ದಾರೆ. ಅದರ ಪುಣ್ಯ ಫಲವಾಗಿ ತಮ್ಮ ಈ ಪದತಲದ ಸನ್ನಿಧಿಯಲ್ಲಿ ನಮಗೆ ಇಂಥದೊಂದು ಅಪ್ಪನ ನೆನಪಿನ ಕಾರ್ಯಕ್ರಮವನ್ನು 90ರ ನಮನದ ಅವಿಭಾಜ್ಯ ಅಂಗವಾಗಿ ಮಾಡುವುದಕ್ಕೆ ಸಾಧ್ಯವಾಗಿಸಿದ್ದಕ್ಕೆ ಈ ರಘುತ್ತಮ ಮಠದ ಸಕಲ ಪ್ರತಿನಿಧಿಗಳನ್ನು, ಅಲ್ಲಿರುವ ಸಕಲ ಭಕ್ತರನ್ನು, ನೆರೆದಿರುವ ನಿಮ್ಮ ಅಷ್ಟೂ ಜನರ ಪದತಲಕ್ಕೆ ಭಗವತ್ ಸಾಕ್ಷಿಯೇ ತಾವುಗಳು ಅಂತ ಭಾವಿಸ್ತಾ ನಮಸ್ಕರಿಸಿ, ಪರಮ ಪೂಜ್ಯರು ಸದಾ ನಮ್ಮನ್ನು, ನಾನು ಪೂಜ್ಯರನ್ನು ಕೇಳ್ಕೊಂಡಿದ್ದೇನೆ, ಆಗಸ್ಟ್ 1, 2, 3 ಕೂಡ ಚಾತುರ್ಮಾಸ್ಯ ಗಿರಿನಗರದಲ್ಲಿದ್ದರೆ ಬರಬೇಕು. 3ನೇ ತಾರೀಕು ತಾವು ಬಯೋಪಿಕ್ಕನ್ನು, ಅಪ್ಪನ 2 ಗಂಟೆ 20 ನಿಮಿಷದ ಒಂದು ಸಿನಿಮಾ, ಅದು ಕಾರ್ತಿಕ್ ಸರಗೂರು ವಿವೇಕಾನಂದರ ಮೇಲೆ ಸಿನಿಮಾ ಮಾಡಿದ ರಾಮಕೃಷ್ಣ ಮಠದ ಹುಡುಗ, ತಾವು ಅದನ್ನು ಕಂಡು ನಮ್ಮನ್ನು ಹರಿಸಬೇಕು ಅಲ್ಲೂ ಕೂಡ ಅಂತ. ಮತ್ತು ಇಂಥ ತಮ್ಮ ಆಶೀರ್ವಾದ ನಮಗೆ ಸದಾ ನಿರಂತರ ನಮ್ಮನ್ನು ಕಾಯುವ ಹಾಗೆ ಮತ್ತೆ ಮತ್ತೆ ನೀವು ನಮ್ಮನ್ನು ಹರಿಸಬೇಕು ಅಂತ ಬಹಳ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ, ನನ್ನ ಈ ಜೀವಕ್ಕೆ ಯಾವ ಸಾಧ್ಯತೆಯಿಂದ ನಮಸ್ಕರಿಸಿ ತಮ್ಮನ್ನು ಆಶೀರ್ವಾದ ಬೇಡುವುದಕ್ಕೆ ಸಾಧ್ಯವೋ ಅಷ್ಟು ಸಾಧ್ಯತೆಗಳಲ್ಲಿ ತಮ್ಮ ಅಡಿಗಳಲ್ಲಿ ವಂದಿಸಿಕೊಂಡು ನಮಸ್ಕಾರ.